ಹಾಯ್ ಹಲೋ ಗಾಯ್ಸ್, ಇವತ್ತು ನಾನು ಹಯಗ್ರೀವ ಟ್ರೈಲರ್ ನ ರಿವ್ಯೂ ಮಾಡ್ತಾ ಇದ್ದೀನಿ. ಇಂಟ್ರೊಡಕ್ಷನ್ ಅಲ್ಲಿ ಡಿ ಬಾಸ್ ಮತ್ತು ಅವರ ಪತ್ನಿಯವರ ಒಂದು ಫೋಟೋ ಮುಖಾಂತರ ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಈ ಸಿನಿಮಾ ಬಂದ್ಬಿಟ್ಟು ಇನ್ಸ್ಪೈರ್ ಆಗಿರೋದು ಇಂಡಿಯನ್ ಮೈಥಾಲಜಿ ಪ್ರಕಾರ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ಈ ಮೂವಿ ನೋಡಕ್ಕೆ ಕುತೂಹಲನೂ ಇದೆ ಮತ್ತು ಇಂಟ್ರೆಸ್ಟಿಂಗ್ ಇರ್ತೈತಿ ಮತ್ತು ಒಂದೊಂದು ಸೀನ್ ಕೂಡ ಸಸ್ಪೆನ್ಸ್ ಆಗಿರ್ತೈತಿ. ಯಾಕೆಂದ್ರೆ ಆ ಒಂದರ ಟ್ರೈಲರ್ ನ ನೋಡಿದಾಗ ಆಲ್ಮೋಸ್ಟ್ ಆಲ್ ಈ ಸಿನಿಮಾದಲ್ಲಿ ಒಂದು ಫೈಟಿಂಗ್ ಅಂತೂ ಸೂಪರ್ ಆಗಿದಾವೆ. ಇನ್ನು ಈ ಸಿನಿಮಾದ ಒಂದು ನಿರ್ಮಾಣವನ್ನ ಕೆವಿಸಿ ಪ್ರೊಡಕ್ಷನ್ಸ್ ಅನ್ನೋರು ತಗೊಂಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಧನ್ವೀರ್ ಗೌಡ ಅವರು ಒಂದು ಪೊಲೀಸ್ ನ ಪಾತ್ರ ಮಾಡ್ತಾ ಇರೋದು ತುಂಬಾನೇ ಒಂದು ಕ್ಯಾರೆಕ್ಟರೈಸೇಷನ್ ತುಂಬಾ ಕ್ರೈಮ್ ನ ತಡೆಯೋಕೆ ಪೊಲೀಸ್ನವರು ಯಾವೆಲ್ಲ ಹರಸಾಹಸ ಪಡ್ತಾರೆ ಅನ್ನೋದು ಸೀನ್ಸ್ ಗಳು, ಆಮೇಲೆ ಡೈರೆಕ್ಟರ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ತೆಗ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಮೈನ್ ಹೈಲೈಟ್ ಆಗ್ಬಿಟ್ಟು ಧನ್ವೀರ್ ಗೌಡ ಅವರಿಗೆ ಫೈಟಿಂಗ್ ಸೀನ್ಸ್ ಗಳು ತುಂಬಾನೇ ಚೆನ್ನಾಗಿ ಕಾಣಿಸ್ತವೆ. ಇನ್ನು ಈ ಸಿನಿಮಾದಲ್ಲಿ ಕೆಲವೊಂದಿಷ್ಟು ಸೀನ್ಸ್ ಗಳನ್ನು ನೋಡ್ತಾ ಇದ್ರೆ ಬಹಳ ಸಸ್ಪೆನ್ಸಿಕ್ ಥ್ರಿಲ್ಲರ್ ಮೂವಿನೇ ಇದು. ಡಾಕ್ಟರ್ಸ್ ಗಳದಾಗಿರ್ಬೋದು, ಒಂದು ನಾಟಕವಾದಂತ ಯಾವ್ದೋ ಒಂದು ಪೂಜೆ ಆಚರಣೆ ಆಗಿರ್ಬೋದು, ಧನ್ವೀರ್ ಗೌಡ ಅವರು ಇನ್ವೆಸ್ಟಿಗೇಷನ್ ಮಾಡೋ ರೀತಿ ಆಗಿರ್ಬೋದು, ಅವರ ಒಂದು ಫೈಟಿಂಗ್ ಸೀನ್ ಗಳು ತೋರ್ಸೋದಾಗಿರ್ಬೋದು. ಇನ್ನು ಶೋಭರಾಜ್ ಅವರ ಒಂದು ಕಾಮಿಡಿ ಇದೆ ಈ ಸಿನಿಮಾದಲ್ಲಿ. ಅದರ ಜೊತೆಗೆ ಕೆಲವೊಂದಿಷ್ಟು ಸೀನ್ಸ್ ಗಳು ನೋಡ್ಬೋದು. ಇನ್ನು ಮ್ಯೂಸಿಕ್ ಬಂದ್ಬಿಟ್ಟು ಜುಡೋ ಸ್ಯಾಂಡಿ ಅಂತ ಹೇಳ್ಬಿಟ್ಟು ಇವರ ಒಂದು ಮ್ಯೂಸಿಕ್ ತುಂಬಾನೇ ಚೆನ್ನಾಗಿ ಬಂದಿದಾವೆ ಹಾಡುಗಳು. ಇನ್ನು ಈ ಸಿನಿಮಾದಲ್ಲಿ ನೋಡ್ಬೇಕು ಅಂತಂದ್ರೆ ತಾಯಿ ಸೆಂಟಿಮೆಂಟ್ ಕೂಡ ಹೆಚ್ಚಿನದಾಗಿ ಫೋಕಸ್ ಮಾಡಿಲ್ಲ, ಆದ್ರೆ ಸ್ವಲ್ಪ ಮಟ್ಟಿಗೆ ತಾಯಿ ಸೆಂಟಿಮೆಂಟ್ ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದಿಷ್ಟು ನೋಡೋದಾದ್ರೆ ಒಂದು ರಾಜ್ಕುಮಾರ್ ಅವರ ಒಂದು ಹೈಲೈಟ್ ಗಳನ್ನ ತೋರಿಸಿದ್ದಾರೆ. ಇನ್ನು ಹೀರೋಯಿನ್ ಸಂಜನಾ ಆನಂದ್ ಅವರು ಕೊಟ್ಟ ಪಾತ್ರಕ್ಕೆ ತಕ್ಕಂತೆ ಸ್ವಲ್ಪ ಮಾಡಿದ್ದಾರೆ ಮತ್ತು ವಿಶಿಷ್ಟ ಪಾತ್ರದಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇರೋದು ತುಂಬಾನೇ ಆಶ್ಚರ್ಯ ಆಯ್ತು ನನಗೆ. ಕಾಮಿಡಿ ವಿಚಾರಕ್ಕೆ ಬಂದ್ರೆ ಗಿಲ್ಲಿ ನಟ ಅವರು ಕಾಮಿಡಿಯಲ್ಲಿ ಒಂದು ಪಾತ್ರವನ್ನ ನಿರ್ವಹಿಸಿದ್ದಾರೆ. ಇನ್ನು ಈ ಸಿನಿಮಾನ ಒಂದು ಟ್ರೇಲರ್ ನೋಡಿದ್ಮೇಲೆ ನನಗೆ ತುಂಬಾನೇ ಇಷ್ಟ ಆಯ್ತು. ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.